ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಗರತ್ನ. ಏನಂದರೆ ವಿಷಯ, ಒಂದು ವಾರದಿಂದ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ತುಂಬ ಬ್ಯುಸಿಯಾಗಿದ್ವಿ. ಹಾಗಾಗಿ ಏನಂದರೆ ನಾವು ಇವತ್ತು ಊರಿಗೆ ಹೊರಟಿದ್ವಿ. ಅಪ್ಪನ ನಾಮಕರಣ ಇರೋದ್ರಿಂದ ನಾವು ಊರಿಗೆ ಹೊರಡೋಕ್ಕೆ ಅಂತ ಮೆಜೆಸ್ಟಿಕಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಬಸ್ ಬುಕ್ ಆಗಿತ್ತು, ಹಾಗಾಗಿ ವೆಯ್ಟ್ ಮಾಡಿದ್ವಿ. ಬಸ್ಸು ಬಂತು, ಹೊರಟ್ವಿ. ಇನ್ನು ಬೆಳಗಿನ ಜಾವ ನೋಡಿ ಯಾವ ಥರ ಇದೆ ವೆದರು, ನಮ್ಮ ಶಿವಮೊಗ್ಗ ವೆದರು ಅಂತ. ಎಲ್ಲಿ ನೋಡಿದ್ರು ಹಸಿರು, ಒಂಥರ ಖುಷಿ ಅನಿಸುತ್ತೆ, ತಂಪು ಅನಿಸುತ್ತೆ. ಆ ಸಿಟಿಯಲ್ಲಿ ಇದ್ದು ಒಂದೇ ಸರಿ ನಾವು ಇಲ್ಲಿ ಬಂದ್ವಿ ಅಂದರೆ ಒಂಥರ ಖುಷಿ ಆಗ್ಬಿಡುತ್ತೆ ನಮಗೆ. ಅಷ್ಟು ಚೆನ್ನಾಗಿದೆ. 4 ಹನಿ ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಸೂಪರಾಗಿತ್ತು ವೆದರು. ಇನ್ನೇನು ಮನೆಗೆ ಬಂದು ದೇವಸ್ಥಾನಕ್ಕೆ ಹೊರಡಬೇಕಲ್ಲ ಅಂತ ಬೇಗ ನನ್ನ ಮಗನೂ ರೆಡಿ ಮಾಡ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಬೇಕಾಗಿದ್ದ ಐಟಮ್ ಎಲ್ಲ ನಮ್ಮ ಅಕ್ಕವರು, ನಮ್ಮ ಚಿಕ್ಕಮ್ಮವರು ಎಲ್ಲ ಜೋಡಿಸ್ಕೊಂಡ್ರು. ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ. ನಮ್ಮ ಕಡೆಯವ್ರಿಗಂತೂ ಯಾರಿಗೂ ಹೇಳೇ ಇಲ್ಲ. ಅವ್ರ ಕಡೆಯವ್ರಿಗೂ ಅಷ್ಟೇ, ಏನಿದ್ರು ನಮ್ಮ ಚಿಕ್ಕಮ್ಮವ್ರಿಗೆ ಅಷ್ಟೇ ಹೇಳ್ಕೊಂಡಿದ್ವಿ ನಾವು. ಅಲ್ಲಿಂದ ಒಬ್ರಿಗೆ ಅಂತ ನಾವು ಶುರು ಮಾಡಿದ್ವಿ. ಇಲ್ಲಿ ಬಂದರೆ ಇಬ್ರಿಗೆ ಆಗೋಯ್ತು ಒಂದೇ ಸರಿ. ನಮ್ಮ ಭಾವನ ಮಗನಿಗೂ ನಮ್ಮ ಮಗನಿಗೂ ಇಬ್ರಿಗೂ ಒಂದೇ ಸರಿ 2 ತೊಟ್ಲು ಶಾಸ್ತ್ರನೂ ಇದೇ ದೇವಸ್ಥಾನ ಮುಗೀತು. ಇದು ನಮ್ಮ ಮನೆ ದೇವರು. ಇದು ಬಂದ್ಬಿಟ್ಟು ಬಸವಣ್ಣ, ಅವರೊಳ್ಳೆ ಬಸವಣ್ಣ ಅಂತೇಳಿ, ಶಿಕಾರಿಪುರದಿಂದ 10 ಕಿಲೋಮೀಟ್ರ್ ಮುಂದೆ ಇರೋ ಚಿಕ್ಕಾಪುರ ಅಂತ. ಚಿಕ್ಕಾಪುರ ಗ್ರಾಮ ಇದು, ಬಸವಣ್ಣನ ದೇವಸ್ಥಾನ. ಇಲ್ಲಿಗೆ ನನಗೆ ಗಂಡು ಮಗು ಆಗಬೇಕು ಅಂತ ಹರಿಸ್ಕೊಂಡಿದ್ದೆ. ಹಾಗಾಗಿ ನಾನು ಮಗು ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಹೊತ್ತಾಗ ಐಶ್ಯೂ ಎಲ್ಲ ಹಾಕ್ಕೊಂಡಿದ್ರು. ಹಾಗಾಗಿ ನಾನು ಇಲ್ಲೇ ಬೇಡ್ಕೊಂಡಿದ್ದೆ, ನನ್ನ ಮಗುಗೆ ಇಲ್ಲೇ ತೊಟ್ಲು ಶಾಸ್ತ್ರ ಮಾಡಿಸಿ ನಾನು ಇಲ್ಲೇ ಮುಡಿ ಕೊಡ್ತೀನಿ ಅಂತೇಳಿ. ಹಾಗಾಗಿ ನನ್ನ ಮಗನಿಗೆ ಅಲ್ಲಿಗೆ ಗುಣನೂ ಆಯಿತು. ಹಾಗಾಗಿ ನಾವು ಇಲ್ಲೇ ಶಾಸ್ತ್ರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಯಾರನ್ನೂ ಜಾಸ್ತಿ ಜನಕ್ಕೆ ಹೇಳೋಕ್ಕೂ ಹೋಗಿಲ್ಲ. ಈ ಆಷಾಢ ಅಧಿಕ ಬಿದ್ದಿರೋದ್ರಿಂದ ನನ್ನ ಮಗನಿಗೆ ಇನ್ನು 9 ತಿಂಗಳಾಗೋಗಿದೆ. ಇನ್ನು ಕಾದರೆ ಸರಿ ಹೋಗಲ್ಲ ಅನ್ನೋದಕ್ಕೋಸ್ಕರ ಐನರ ಹತ್ರ ಕೇಳಿ ಒಂದೊಳ್ಳೆ ಡೇಟ್ ಫಿಕ್ಸ್ ಮಾಡಿಸ್ಕೊಂಡ್ವಿ. ಹಾಗಾಗಿ ನಾವು ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ. ಅರ್ಜೆಂಟಲ್ಲೇ ಮಾಡಾಕಿದ್ವಿ. ಇನ್ನು ತೊಟ್ಲು ಶಾಸ್ತ್ರ ಎಲ್ಲ ಮುಗ್ಸೋಕ್ಕಂತೇಳಿ ತೊಟ್ಲನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಅವ್ರ ಅತ್ತೆದಿರು, ಅವ್ರ ಅಕ್ಕದಿರೆಲ್ಲ. ಇನ್ನು ತೊಟ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಕಡೆ ನಾವು ಇನ್ನೊಂದು ಕಡೆ ಎಲ್ಲ ಕಂಕಣ ಬೇಕಾಗಿತ್ತು, ಕಂಕಣ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. 9 ರಿಂದ 12 ಟೈಮ್ ಚೆನ್ನಾಗಿರೋದ್ರಿಂದ ಅದರೊಳಗಡೆನೇ ಹಾಕಿ ಮುಗಿಸ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನನ್ನ ಅಪ್ಪನ ನಾಮಕರಣನ ಹೇಗೇಗೋ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಂಗೆ ಒಂದೂ ಆಗಲಿಲ್ಲ. ಅರ್ಜೆಂಟಲ್ಲೇ ಆಗೋಯಿತು. ಆದರೂ ಸಿಂಪಲಾಗಿ ಚೆನ್ನಾಗೇ ಆಯಿತು. ಏನಂದರೆ ಯಾರನ್ನೂ ಸಂಬಂಧಿಕರನ್ನ ಕರೀಲಿಲ್ಲಲ್ಲ ಅನ್ನೋದೊಂದೇ ಬೇಜಾರು. ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಹಾಗಾಗಿ ಇಲ್ಲಿ ನೇಚರ್ ನೋಡಿ ಏನು ಸಖತ್ತಾಗಿದೆ. ಸುತ್ತ ಬೆಟ್ಟ ಗುಡ್ಡ, ತೋಟಗಳು, ಗದ್ದೆ, ಸೆಂಟ್ರಲ್ ದೇವಸ್ಥಾನ ಇದೆ. ನೋಡ್ತಾ ಇದ್ರೇ ಒಂದು ಖುಷಿ ಅನಿಸುತ್ತೆ, ಒಂಥರ ನೆಮ್ಮದಿ ಅನಿಸುತ್ತೆ. ಇಲ್ಲಿ ಎಷ್ಟೊತ್ತಿದ್ರೂ ಬೇಜಾರೇ ಅನಿಸಲ್ಲ. ಈ ದೇವಸ್ಥಾನದ ಮಹಿಮೆ ಭಾಳ ಇದೆ. ನಾನು ಇನ್ನೊಂದು ಸರಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲನೂ. ಇಲ್ಲಿಗೆ ನಾವು ಏನು ಅಂದ್ಕೊತೀವೋ ಅದನ್ನು ಹಾಗೇ ಆಗುತ್ತೆ. ನನಗಂತೂ ಆಗಿದೆ. ಯಾಕಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ. ನಾನು ಇದನ್ನು ನಿಜವಾಗ್ಲೂ ನಂಬ್ತೀನಿ. ಈ ದೇವರು ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ನಮ್ಮದವ್ರನ್ನ ಅನ್ನೋದಕ್ಕೆ ಸಾಕ್ಷಿ ನಾನೇ. ನನಗೆ 2 ಹೆಣ್ಮಕ್ಳಾಗಿರೋದ್ರಿಂದ ಒಂದು ಗಂಡು ಮಗು ಬೇಕು ಅಂತ ನಾನು ಭಾಳ ಪ್ರಾರ್ಥನೆ ಮಾಡ್ಕೊತಿದ್ದೆ. ಸಿಕ್ಕಿದವರಿಗೆಲ್ಲ ಕೈ ಮುಗಿತಾ ಇದ್ದೆ. ಒಬ್ಬಳೇ ಕೂತ್ಕೊಂಡು ಅಳ್ತಾಯಿದ್ದೆ. ಆದರೆ ನಾನು ಬೇಡ್ಕೊಂಡಿದ್ದ ತಕ್ಕನಾಗೆ ನನಗೆ ದೇವರು ಪ್ರಸಾದ ಕೊಟ್ಟರು. ಕೆಲವರಂತೂ ಅಂದ್ಕೋಬೋದು, ಇವಳೇನು ಮಕ್ಕಳು 2 ಹೆಣ್ಮಕ್ಳು ಅನ್ನೋ ಥರ ಮಾತಾಡ್ತಾಳೆ ಅಂತೇಳಿ. ಆಗಲ್ಲ. ನನಗೇನೋ ಗಂಡು ಮಕ್ಕಳು ಅಂದರೆ ಸ್ವಲ್ಪ ಆಸೆ ಜಾಸ್ತಿ. ಹಂಗಂತ ಹೆಣ್ಮಕ್ಳ ಮೇಲೆ ಆಸೆ ಇಲ್ಲ ಅಂತಲ್ಲ, ನಾನು ಒಂದು ಹೆಣ್ಣೆ. ಆದರೆ ನನಗೆ ಗಂಡು ಮಕ್ಕಳು ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ. ನನಗೆ ತುಂಬ ಆಸೆ ಇತ್ತು ಮೊದಲನೇದೇ ನನಗೆ ಗಂಡು ಮಗು ಆಗಬೇಕು ಅಂತ. ಆದರೆ ನಮ್ಮ ಯಜಮಾನರಿಗೆ ಹೆಣ್ಮಕ್ಳು ಅಂದ್ರೇ ತುಂಬ ಇಷ್ಟ. ಆದರೆ ನನಗೆ ಮಾತ್ರ ಒಂದು ಗಂಡು ಮಗು ಆಗಬೇಕು ಅನ್ನೋದು ಭಾಳ ಆಸೆ ಇತ್ತು. 2ನೇ ಪ್ರೆಗ್ನೆನ್ಸಿಯಲ್ಲಿ ನನಗೆ ಗಂಡೇ ಆಗುತ್ತೆ ಅಂತ ಭಾಳ ಖುಷಿಯಾಗಿದ್ದೆ. ಯಾಕೆಂದರೆ ಆ ಟೈಮಲ್ಲಿ ನನಗೆ ಸಖತ್ತು ಬ್ಲಡ್ ವಾಮಿಂಟ್ ಆಗ್ತಾಯಿತ್ತು. ನಾನು 8 ತಿಂಗಳು ಏನೂ ತಿಂದಿರಲಿಲ್ಲ. ಬರೀ ಗ್ಲೂಕೋಸಲ್ಲೇ ಇದ್ದೆ. ಬರೀ 3 ದಿವಸ ಗ್ಲೂಕೋಸ್ ಹಾಕ್ಸ್ಕೊಬರೋದು, 3 ದಿವಸ ಮನೇಲಿರೋದು, ಆ ಥರನೇ ಇದ್ದೆ. ಹಾಗಾದಾಗ ಗಂಡು ಮಗುನೇ ಆಗುತ್ತೆ ಅನ್ನೋ ಒಂದು ಆಸೆ ನನಗೆ ಜಾಸ್ತಿ ಇತ್ತು. ಆದರೆ ಮತ್ತೆ ಹೆಣ್ಣು ಮಗುನೇ ಆಯಿತು ನನಗೆ. ನನಗೂ ತುಂಬ ದುಃಖ ಆಗಿತ್ತು. ಅಯ್ಯೋ, ಈ ಸರಿನೂ ಗಂಡು ಮಕ್ಕಳು ಆಗಿಲ್ಲಲ್ಲ, ಎಷ್ಟಕ್ಕೊಂದು ಆಸೆ ಇಟ್ಕೊಂಡಿದ್ದೆ ಅಂತೇಳಿ. ನಮ್ಮ ಅತ್ತೆಯರು, ನಮ್ಮ ಯಜಮಾನರು ಎಲ್ಲರೂ, ನಮ್ಮ ಚಿಕ್ಕಮ್ಮವರೆಲ್ಲ ಭಾಳ ಸಮಾಧಾನ ಮಾಡಿದ್ರು.
ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲ ಸರಿ ಸಮಾನೇ ಈಗಿನ ಪ್ರಪಂಚದಲ್ಲಿ. ಹೆಣ್ಮಕ್ಳಾಗಿರೋದೇ ಒಳ್ಳೆಯದು, ನೀವು ಯಾವುದೋ ಜನ್ಮದ ಪುಣ್ಯ ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತಿದ್ರು. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಸುಳ್ಳು ಅಂತೂ ಹೇಳ್ತಾಯಿಲ್ಲ. ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ನನಗೊಂದು ಆಸೆ ಇತ್ತು. ನನ್ನ ಆಸೆ ನೋಡಿ ನನ್ನ ಫ್ಯಾಮಿಲಿಯಲ್ಲೇ ಭಾಳಷ್ಟು ಜನ ಆಡ್ಕೊಂಡಿದ್ದಾರೆ. ಏನು ಇವಳು ಈ ಥರ ಮಾತಾಡ್ತಾಳೆ, ಆ ಥರ ಮಾತಾಡ್ತಾಳೆ, ಹುಚ್ಚಿ ಮಾತಾಡ್ದಂಗೆ ಮಾತಾಡ್ತಾಳೆ, ಹಂಗೆ ಹಿಂಗೆ, ಈ ಸರಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಇವಳಿಗೆ ಗಂಡಾಗುತ್ತೋ ಹೆಣ್ಣಾಗುತ್ತೋ, ಹಂಗೆ ಹಿಂಗೆ, ಹೆಣ್ಮಗುನೇ ಆದರೆ ಏನು ಮಾಡ್ತಾಳೆ, ಆ ಥರ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಆದರೂ ನನ್ನ ಮನಸ್ಸಿಗೆ ತಾಳಲಿಲ್ಲ. ಭಗವಂತನ ಮೇಲೆಲ್ಲ ಭಾರ ಹಾಕಿದ್ದೆ. ಆದರೆ ನನಗೆ ಗಂಡು ಮಗುನೇ ಆಯಿತು. ನಾನು ಸ್ಟೋರಿನೇ ಹೇಳಿದ್ಬಿಟ್ಟೆ. ಈಗ ಕೆಳಗಡೆ ನಾಮಕರಣ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಇದು ಶೀಲವಂತ ಚೌಡವ್ವ ಅಂಥೇಳಿ, ಇದಕ್ಕೆ ಸಿಹಿ ಅಷ್ಟೇ ಆಗೋದು, ಖಾರ ಗೀರ ಏನೂ ಆಗೋಲ್ಲ. ಇಲ್ಲಿ ಚೌಡಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಹೊರಡ್ತೀವಿ. ಕೆಳಗಡೆ ಬಸವಣ್ಣ ಇದೆ ನದಿ ಹತ್ರ, ಅಲ್ಲಿ ಹೊರಡ್ತೀವಿ. ಅಲ್ಲಿರೋ ಮಹಿಮೆ ಅಂತೂ ಒಂದೊಂದಲ್ಲ. ಪ್ರತಿಯೊಬ್ಬರು ಏನೇ ಕೆಲಸ ಆಗಬೇಕು ಅಂದರೆ ಅಲ್ಲಿ ಹೂವು ಕೇಳ್ತೀವಲ್ಲ ನಾವು ದೇವಸ್ಥಾನದಲ್ಲಿ, ಆ ಥರ ಹಣ್ಣು ಪತ್ರೆ ಬಿಟ್ಟು ಅಲ್ಲೂ ಪೂಜೆ ಮಾಡಿಸಿ ಕೇಳ್ತಾರೆ. ಸುಮಾರು ಜನ ಇವತ್ತು ಸೋಮವಾರ ಆಗಿರೋದ್ರಿಂದ ಸುಮಾರು ಜನನೂ ಬಂದಿದ್ದರು, ಬರ್ತಾನೆ ಇದ್ದರು. ಸಂಜೆವರೆಗೂ ಜನ ಬರ್ತಾನೆ ಇರ್ತಾರೆ ಅಲ್ಲಿಗೆ. ಇಲ್ಲಿದು ಒಂದು ಸ್ಟೋರಿನೇ ಇದೆ. ನಾನು ಇನ್ನೊಂದು ಟೈಮ್ ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ಈ ನದಿದೇ ಒಂದು ಸ್ಟೋರಿ ಇದೆ. ಹಾಗೆ ನನ್ನ ಮಗನಿಗೆ ಓಂಕಾರದಿಂದ, ನನ್ನ ಭಾವನ ಮಗನಿಗೆ ಜೇಂಕಾರದಿಂದ ಹೆಸರುಗಳು ಬಂದಿದ್ದು. ಹಾಗಾಗಿ ನನ್ನ ಮಗನಿಗೆ ಓಂ ಕೃಷ್ಣ ಅಂತ ಕರೆದು ನಾವು ಮನೇಲಿ ಕರೆಯೋಕ್ಕೋಸ್ಕರ ವಿರಾಟ್ ಸೂರ್ಯ ಅಂತ ಕರ್ಕೊಂಡ್ವಿ. ವಿಯಿಂದನೂ ಬಂದಿತ್ತು ನನ್ನ ಮಗನಿಗೆ. ನಮ್ಮ ಭಾವನ ಮಗನಿಗೆ ಜೈ ವೀರ್ ಅಂತ ನನ್ನ ಭಾವನ ಮಗನ ಹೆಸರು ಇಟ್ಟರು. ಸರಿ, ಎಲ್ಲ ಮುಗಿಸ್ಕೊಂಡ್ಬಂದು ಕೆಳಗಡೆನೂ ಹಣ್ಣು ಕಾಯಿ ಮಾಡಿಸ್ಬೇಕು ನಾವು. ಹಾಗಾಗಿ ಬಂದು ಇಲ್ಲಿ ಹಣ್ಣು ಕಾಯಿನೂ ಮಾಡಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಇಲ್ಲೇ ನೀರೊಳಗೆ ಆಟ ಆಡ್ತಾ ಕೂತಿದ್ವು ಮಕ್ಕಳೆಲ್ಲ. ನಾವು ಸ್ವಲ್ಪ ಹೊತ್ತು ಇಲ್ಲೇ ಸೈಡಲ್ಲಿ ಕೂತ್ಕೊಂಡ್ವಿ. ಇನ್ನೂ ತುಂಬ ವೀಡಿಯೋಸು ಫೋಟೋಸು ತಗೋಬೇಕಾಗಿತ್ತು. ನಾವಿದ್ದಿದ್ದು ಬ್ಯುಸಿಯಲ್ಲಿ ತೊಗೊಳಕ್ಕೆ ಆಗಲಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಕ್ಕಳು ಏನು ತೊಗೊಂಡಿದ್ರೋ ಅಷ್ಟನ್ನೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೂ ತುಂಬ ಇದೆ.